ನಮಸ್ತೆ, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು 2 ದಿನದ ವ್ಲಾಗ್ ಆಗಿರುತ್ತೆ. 11th ಮತ್ತು 12th ಜುಲೈ. 11ನೇ ತಾರೀಕು ಸಂಜೆ ಶನಿವಾರ ನನ್ನ ಮಗ ಎಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದ ಹಾಸ್ಟೆಲ್ಗೆ ಹೋಗೋಕ್ಕೆ ಅಂತ ಹೇಳಿ. ಅವನಿಗೆ ಹೋಮ್ ಸಿಕ್ ಹಾಲಿಡೇ 7 ಡೇಸ್ ಕೊಟ್ಟಿದ್ರು. ಸೊ ಮುಗೀತು. ನಾವೆಲ್ಲ ಟ್ರಿಪ್ಗೆ ಹೋಗಿದ್ದು ಬಂದ್ವಲ್ಲ, ನೀವು ಟ್ರಿಪ್ ವಿಡಿಯೋ ನೋಡಿರಬೇಕು ಅಂತ ಅನಿಸುತ್ತೆ. ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡಿ. ಹಾಗೆ ನಮ್ಮ ಮನೆಯವ್ರೂ ಮಗ ಬರ್ತಾನೆ ಅಂತ ಹೇಳಿ ಮನೇಲಿ ಎಲ್ಲ ಒಟ್ಟಿಗೆ ಇರೋಣ ಅಂತ ಹೇಳಿ ಅವರು ಒಂದು 10 ಡೇಸ್ ರಜೆ ಹಾಕೊಂಡು ಬಂದಿದ್ದರು. ಇವಾಗ ಇವನು ಹೋಮ್ ಸಿಕ್ ಹಾಲಿಡೇ ಮುಗಿಸಿ ಹಾಸ್ಟೆಲ್ಗೆ ಹೋಗ್ತಾ ಇದ್ದಾನೆ. ಹಾಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳಿ ಪ್ಯಾಕ್ ಮಾಡ್ಕೊಳ್ತಿದ್ದ. ಮಾಮೂಲಿ ಒಂದು ಡೈಲಿ ವೇರ್ ಬಟ್ಟೆಗಳು ತೊಗೊಂಡೋಗ್ತಿದ್ದ. ಹಾಗೆ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ತೊಗೊಂಡೋಗ್ತಿದ್ದ. ಒಗೆಯೋದಕ್ಕೆ ಅಂತ ಹೇಳಿ ಸ್ವಲ್ಪ ತಂದಿದ್ದ, ಅದನ್ನೆಲ್ಲ ಹೊಕ್ಕೊಟ್ಟಿದ್ದೆ. ಸೊ ತೊಗೊಂಡೋಗ್ತಾ ಇದ್ದಾನೆ. ಮತ್ತು ಸ್ವಲ್ಪ ಸ್ಟೇಷ್ನರಿ ಐಟಮ್ಸು, ಬುಕ್ಸ್ ಎಲ್ಲ ಬೇಕಾಗಿತ್ತಂತೆ, ರೈಟಿಂಗ್ ಬುಕ್ಸು, ಅದನ್ನು ಎಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಂಡ. ಮತ್ತು ಅವನು ಹೋಗೋ ದಿನ ಇದು 12th ಜುಲೈ ಬೆಳಗ್ಗೆ ಭಾನುವಾರದ ವ್ಲಾಗ್ ಇದು. ನಾನು ಅವನಿಗೆ ಇಷ್ಟ ಅಂತ ಹೇಳಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಮಾಡಿದ್ದೆ. ಬೆಳಿಗ್ಗೆನೇ ಮಾಡಿಬಿಟ್ಟಿದ್ದೆ ನಾನು ತಿಂಡಿಗೆ ಅಂತ ಹೇಳಿ. ನಾವು ಹೋಗಿದ್ದು ಮಧ್ಯಾಹ್ನ 2:30 ಆಗಿತ್ತು ಅವನನ್ನು ಕರ್ಕೊಂಡೋದಾಗ. ಚೆನ್ನಾಗಿ ಬಂದಿತ್ತು ಮತ್ತು ಚಿಕನ್ ಬಿರಿಯಾನಿ ಮತ್ತು ಸಾಂಬಾರು. ತುಂಬ ತೆಳುಗಲ್ಲ ಸಾಂಬಾರು, ಬಿರಿಯಾನಿಗೆ ಸೈಡಿಗೆ ನೆಂಚ್ಕೊಳ್ಳೋಕ್ಕೆ ಆ ಥರ ಅಂತ ಹೇಳಿ ಸ್ವಲ್ಪ ಗಟ್ಟಿನೂ ಇಲ್ಲ ತೆಳು ಇಲ್ಲ, ಆ ಕನ್ಸಿಸ್ಟೆನ್ಸಿಲಿ ಮಾಡಿದ್ದೆ. ನೋಡಿ ಇವಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಾನೊಬ್ಳು ಮಿಸ್ಸಿಂಗು, ಯಾಕಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಹಾಗಾಗಿ ನನ್ನ ತಟ್ಟೆ ನೋಡಿ ಹಾಗೆ ಖಾಲಿ ಇದೆ. ಎಲ್ಲ ಹಾಕೊಂಡು ತಿಂತಾಯಿದ್ದಾರೆ. ಚಿಕನ್ ಬಿರಿಯಾನಿ, ಸಾಂಬಾರು ಮತ್ತು ಮೊಟ್ಟೆ ಬೇಯಿಸಿದ್ದೆ, ಈರುಳ್ಳಿ, ಸೌತೆಕಾಯಿ ಎಲ್ಲನೂ ಇತ್ತು. ಅವನಿಗೆ ತುಂಬ ಜಾಮೂನು ಇಷ್ಟ ಇತ್ತು. ಜಾಮೂನ್ ಮಾಡಿಕೊಡಮ್ಮ ಅಂತ ಹೇಳಿದ್ದ. ಟ್ರಿಪ್ಗೆ ಹೋಗಿದ್ದು ಬಂದು ಎಲ್ಲ ಸ್ವಲ್ಪ ಸುಧಾರಿಸ್ಕೊಳ್ಳೋದಾಯಿತು, ಸುಸ್ತಾಗ್ಬಿಟ್ಟಿತ್ತು. ಮತ್ತು ಇವತ್ತು ಭಾನುವಾರ ಮಾಡೋಣ ಅಂತ ಅಂದರೆ ಇಷ್ಟನ್ನು ಮಾಡಿ ಅವ್ನು ಬೇರೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕಿತ್ತಲ್ಲ, ಸುಸ್ತಾಗ್ಬಿಟ್ಟಿತ್ತು. ಇಲ್ಲ ಇನ್ನೊಂದು ಸಲ ಮಾಡ್ಕೊಂಡು ಬರ್ತೀನಿ ನಿನ್ನನ್ನು ನೋಡೋಕ್ಕೆ ಬರಬೇಕಾದ್ರೆ ಅಂತ ಹೇಳಿ ಇವತ್ತು ಇಷ್ಟು ಮಾಡಿದೆ. ಬೆಳಗ್ಗೆ ತಿಂಡಿದ್ದು ಎಲ್ಲರದು ಭರ್ಜರಿ ಬ್ಯಾಟಿಂಗ್ ಆಯಿತು. ಸೊ ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಕಾಲಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು, ರಕ್ತ ಕೆಟ್ಟೋಗ್ಬಿಟ್ಟು ಸ್ವಲ್ಪ ಗುಳ್ಳೆ ಥರ ಆಗಿತ್ತು, ಪರ್ಸ್ ಕ್ಯೂ ಗುಳ್ಳೆ ಥರ. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದು ಬಾ ಅಂತ ಅಂದೆ. ಭಾನುವಾರ ಅಲ್ವಾ, 11 ಗಂಟೆಗೆ ತೆಗೆಯೋದು, ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂದರು ನಮ್ಮ ಮನೆಯವರು. ಸೊ ಅವ್ನು ಹಾಸ್ಟೆಲ್ಗೆ ಹೋಗ್ಬೇಕಲ್ಲ, ಉಗುರು ಕಟ್ಟೆ ಎಲ್ಲ ಮಾಡ್ಕೊಳ್ತಿದ್ದ. ಹಾಗೆ ಇವಳು ಹಾಸ್ಪಿಟಲ್ಗೆ ಹೋಗಿದ್ದು ಬಂದರು. ನೋಡಿ ಅದು ಪರ್ಸ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಬ್ಯಾಂಡೇಜ್ ಹಾಕಿದ್ದಾರೆ ಮತ್ತು TT ಇಂಜೆಕ್ಷನ್ ಕೊಟ್ಟಿದ್ದರು. ಆರಾಮಾಗಿ ರೆಸ್ಟ್ ಮಾಡಮ್ಮ ಅಂತ ಹೇಳಿ ರೆಸ್ಟ್ ಮಾಡ್ತಿದ್ರು. ಹಾಗೆ ಇವನು ಮಾಮೂಲಿ ಫೇಸ್ ವಾಶ್ ಎಲ್ಲ ಬೇಕಲ್ಲ, ಸೆಟಾಫಿಲ್ ಇವನು ಯೂಸ್ ಮಾಡೋದು, ಅದನ್ನು ತೊಗೊಂಡು ಹೋಗ್ತಿದ್ದ. ಹಾಗೆ ಇವಳಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಲ್ಲ, ಅವಾಗೆ ಇವನು ಕರ್ಕೊಂಡು ಹೋಗಿದ್ರು ಕಟಿಂಗಿಗೆ ಅಂತ ಹೇಳಿ. ಇವನು ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದ. ಸ್ನಾನ ಎಲ್ಲ ಮಾಡಿ ಇವಾಗ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದ. ಮತ್ತು ಟೀಗೆ ಇಟ್ಟಿದ್ದೆ ನಾನು, ಸ್ವಲ್ಪ ಸೋಸ್ಬಿಡಪ್ಪ ಅಂತ ಹೇಳಿದೆ. ಸೋಸಿ ಎಲ್ಲರಿಗೂ ಟೀ ಕೊಡ್ತಿದ್ದ. ಮೊದಲು ಮನೇಲಿದ್ದಾಗ ಅಂದರೆ ಹಾಸ್ಟೆಲ್ಗೆ ಹೋಗೋಕ್ಕೆ ಮುಂಚೆ ಇವನೇ ಟೀ ಮಾಡ್ತಿದ್ದು. ತುಂಬ ಚೆನ್ನಾಗಿ ಮಾಡ್ತಾನೆ ಟೀ. ಇವಾಗ ಇವ್ನಿಗೆ ಹೇಳ್ಬಿಟ್ಟು ಸೋಸ್ಕೊಡು ಅಂತ ಹೇಳಿ ಟೀ ಎಲ್ಲ ಸೋಸಿ ಎಲ್ಲರೂ ಕುಡಿತಿದ್ದೋ ಟೀನ. ನೋಡಿ ಇವಾಗ ಎಲ್ಲರಿಗೂ ಟೀ ಕೊಟ್ಟು ಅವನು ಮತ್ತು ಅವ್ರ ಅಕ್ಕ ಇಬ್ಬರು ಕುಡಿತಾ ಇದ್ದಾರೆ. ಮೊದಲು ಇವ್ರ ಅಕ್ಕ ತಮ್ಮನ ಬಾಂಡಿಂಗು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅಂದರೆ ಎಷ್ಟು ಬೇಕಷ್ಟೇ ಮಾತಾಡಿಸ್ಕೊಳ್ಳೋದು ಸ್ವಲ್ಪ ಹಿಂಗೆ. ಇವಾಗ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಅವ್ರ ಬಗ್ಗೆ ಎಲ್ಲ ಕೇಳ್ತಾನೆ. ಹಾಸ್ಟೆಲ್ಗೆ ಹೋದ್ಮೇಲೆ ಅಮ್ಮ ಚಿನ್ನಿ ಹೆಂಗೆ ಬರಲಿ ಎಕ್ಸಾಮು, ಅಥವಾ ಕಾಲೇಜ್ಗೆ ಹೋಗ್ತಿದ್ದಾಳ ಏನು ಎತ್ತ ಅಂತ ಹೇಳಿ. ಹಾಗೆಯೇ ನಾವು ಎಲ್ಲ ರೆಡಿಯಾಗಿ ಅವ್ನು ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ. ಇವಳು ನಾನು ಬರ್ತೀನಮ್ಮ, ಒಬ್ಬಳೇ ಕೂತ್ಕೊಂಡು ಏನು ಮಾಡಲಿ ಮನೇಲಿ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಜಾರಾಗ್ತಾ ಇದೆ ಹಾಸ್ಟೆಲ್ಗೆ ಹೋಗ್ತಾ ಇರೋದು. 1-2 ದಿನ ಅಥವಾ 1 ದಿನ ಅಷ್ಟೇನೆ ಸ್ವಲ್ಪ ಬೇಜಾರಿರುತ್ತೆ, ಆಮೇಲೆ ಸರಿ ಹೋಗ್ಬಿಡ್ತೀವಿ. ಯಾಕಂದರೆ ನನ್ನ ಮಗ ನನ್ನ ಜೊತೆ ತುಂಬ ಅಟ್ಯಾಚ್ಮೆಂಟು ನನಗೆ. ನನ್ನ ಮಗಳು ಹೋದಾಗ ಅಷ್ಟೊಂದೇನು ಬೇಜಾರು ಮಾಡ್ಕೊಂಡಿರಲಿಲ್ಲ, ಆದರೆ ನನ್ನ ಮಗ ಹೋಗ್ಬೇಕಾದ್ರೆ ಯಾಕೋ ಗೊತ್ತಿಲ್ಲ ತುಂಬ ಬೇಜಾರಾಗುತ್ತೆ. ಜೊತೆ ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ನನಗೆ, ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಸಾರಿ, ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ. ಇವಾಗ ಹೊರಡ್ತಾ ಇದ್ದೀವಿ ಅವನನ್ನು ಕರ್ಕೊಂಡು. ಹೋಗ್ತಾ ಅವ್ನಿಗೆ ಏನು ಬೇಕು ಸ್ವಲ್ಪ, ಅಂದರೆ ಮನೇಲೆಲ್ಲ ಏನೂ ತಿಂಡಿ ತೊಗೊಟ್ಟಿರಲಿಲ್ಲ. ಅವನಿಗೆ ಬೇಕ್ರಿ ಐಟಮ್ಸ್ ಏನಾದರೂ ಆದರೆ ತೊಗೊಡಿ ಅಂತಾನೆ. ಹಣ್ಣೇನಾದ್ರು ತೊಗೊಡ್ತೀವಿ ಅಂದರೆ ಅದನ್ನು ಮಾತ್ರ ಬೇಡ ಅಂತ ಹೇಳ್ತಾನೆ. ಹಾಗಾಗಿ ಏನೂ ತೊಗೊಟ್ಟಿರಲಿಲ್ಲ, ಆದರೂ ಮನಸ್ಸು ತಡಿಲಿಲ್ಲ. ಸೊ ಮುಂದೆ ಹೋಗ್ತಾ ಸ್ವಲ್ಪ ಬೇಕ್ರಿಲಿ ತಿಂಡಿ ಐಟಮ್ಸ್ ತೊಗೊಟ್ಟು
ಇನ್ನು ನೆಕ್ಸ್ಟು ಒಂದು ಹೋಮ್ ಸಿಕ್ ಹಾಲಿಡೇ ಇರೋದೇ ದಸರಾ ರಜೆಗೆ ಬರ್ತಾನೆ. ಅದೇ ಅಂತಿದ್ದ ಅಮ್ಮ ನೋಡೋಕ್ಕೆ ಬನ್ನಿ ಅಮ್ಮ 15 ಡೇಸ್ಗೆ ಒಂದ್ಸಲನಾದ್ರೂ ಪಪ್ಪ ಬರೋದು ಲೇಟ್ ಆದ್ರೂ ನೀವಾದರೂ ಬಂದು ನೋಡ್ಕೊಂಡು ಹೋಗಿ ಅಂತಿದ್ದ. ಸ್ವಲ್ಪ ದೂರ ಇದೆ, 3-4 ಬಸ್ ಕ್ಯಾಚ್ ಮಾಡಿ ಹೋಗಬೇಕು ಅವನು ನೋಡಬೇಕು ಅಂದರೆ. ಹಾಗಾಗಿ ನೋಡ್ತೀನಪ್ಪ, ಆದರೆ ಭಾನುವಾರ ಅದೇ 15 ಡೇಸ್ ಬಿಟ್ಟು ಸಂಡೇ ಯಾವಾಗ ಬರುತ್ತೆ ಅವಾಗ ಬರ್ತೀನಿ ನೋಡೋದಕ್ಕೆ ಅಂತ ಹೇಳ್ತಾ ಇದ್ದೆ. ಸೊ ಕಾಲೇಜ್ ಬಂತು ನೋಡಿ. ಎಲ್ಲ ಹುಡುಗರು ಬಂದ್ಬಿಟ್ಟಿದ್ರು. ಇವ್ನ ರೂಮ್ ಮೇಟ್ಸ್ ಎಲ್ಲ ಇನ್ನೊಂದು ಇಬ್ಬರು ಬಂದಿರಲಿಲ್ವಂತೆ ಅಷ್ಟೇ. ಇದೆ ಅವ್ನ ರೂಮು, ಚೆನ್ನಾಗಿದೆ, ಪರವಾಗಿಲ್ಲ ಅವ್ನ ರೂಮು. ಎಲ್ಲ ಕ್ಲೀನ್ ಮಾಡಿದರು. ಹಾಗೆ ಅವ್ನ ಬೆಡ್ಸ್ ಎಲ್ಲ ಎತ್ತ ಹಾಕಿದ್ರು ಆ ಕಡೆ. ಆಮೇಲೆ ಎಲ್ಲ ಜೋಡಿಸ್ಕೊಳಪ್ಪ ನಿನ್ನ ಐಟಮ್ಸ್ ಅಂತ ಹೇಳಿ ಎಲ್ಲ ಹಾಗೆ ಇಟ್ಟು ಬಂದು. ಸೊ ಅವನಿಗೆ ಬಾಯ್ ಹೇಳಿ ಹೊರಡ್ತಾ ಇದ್ದೀವಿ, ಮತ್ತೆ ಬರ್ತೀವಿ ನೀನು ನೋಡೋದಕ್ಕೆ ಅಂತ ಹೇಳಿ. ಸರಿ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲಲ್ಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.